ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿತ್ತು ಲೇಔಟ್ ಮಾಡಬೇಕು ಅಂತ. ರೈತರು ನನ್ನ ವಿರುದ್ಧ ಹೋರಾಟ ಮಾಡಿದ್ರು. ನಾನು ಕೂಡ ಕೋರ್ಟ್ ವಿರುದ್ಧ ಹೋಗೋಕ್ಕಾಗಿಲ್ಲ. ಲೇಔಟ್ ಶುರು ಮಾಡ್ಬಿಟ್ರಿ, ಪೊಲೀಸ್ ಇಟ್ಕೊಂಡೆ ಲೇಔಟ್ ಶುರು ಮಾಡಿದ್ವಿ. ನಂಬಿಕೆ ಇರಲಿಲ್ಲ ಅವ್ರಿಗೆ 40-60 ಕೊಡ್ತಾರೋ ಇಲ್ಲ ಅಂತೇಳಿ. ನಾನು ವಿರುದ್ಧವಾಗಿ ಕ್ಯಾನ್ವಾಸ್ ಮಾಡಿದ್ರು, ನಾನು ವಿರುದ್ಧವಾಗಿ ಓಟ್ ಹಾಕಿದ್ರು. ಎಲ್ಲ ಲೇಔಟ್ ಆದ್ಮೇಲೆ ಏನಪ್ಪ ಈಗ 1 ಕೋಟಿಗೆ ಗ್ರಾಂಟ್ ಕೊಡಿಸ್ತೀನಿ, 1 ಕೋಟಿ ಕೇಳಿದ್ದವ್ರು ಎಕರೆಗೆ. ಈಗ ಅವ್ರ ಬೆಲೆ ಎಷ್ಟು ಗೊತ್ತೇ, ನಾವು ಬಂದಿರೋದು 7 ಕೋಟಿ ರೂಪಾಯಿ ಎಕರೆಗೆ ಬಂದಿರೋದು. ಜಗದೀಶ್ ಸರ್, ಹಲೋ, ನಮಸ್ತೆ. ಏನು ನನಗೆ ಇಲ್ಲಿ ಇಲ್ಲ, ದಿನ 500 ಜನ ಬರ್ತಾ ಇದ್ರು. ನೀವು ಅಲ್ಲ, ಈಗ ಅವರೇ ನಾನು ಸ್ಪೀಕರ್ ಫೋನ್ ಆನ್ ಮಾಡಿ ಒಂದು 500 ಜನ ಮೇಲೆ ಅವ್ರೆ. ನಾನು ಹೇಳ್ದೆ, ಅವ್ರು ನಮ್ಮ ಮಾತು ಕೇಳಲ್ಲ, ಆನ್ಸರ್ ಮಾತೆ ಕೇಳೋದು. ಹೇಳ್ಬಿಡ್ರಿ, ಅದೊಂದ್ಸರಿ ಅವ್ರಿಗೆ ಹೇಳ್ಬೇಡ. ನೀನು ಜನಗಳಿಗೆ ಹೇಳ್ದಂಗೆ ಹೇಳ್ಬಿಡು. ನನ್ನ ಕಮಿಷನರ್ ನೀವು ಹೇಳ್ದಂಗೆ ಹೇಳೋರೆ, ಅದು ಯಾವುದೇ ಕಾರಣದಿಂದ ಆ ರೋಡ್ ಮಾಡಲ್ಲ ನಾವು. ಉಳಿಕೆದು ಮಾತನಾಡಿದ ರೋಡ್ ಏನಾಯ್ತು ಅದು ಮಾಡ್ತಾರೆ, ಅದನ್ನು ನಾನು ಹೇಳಿದ್ದೀನಿ. ಆ ರೋಡ್ ಮಾಡೇ ಮಾಡ್ತಾರೆ ಅಂತ. ಇನ್ನು ಉಳಿಕೆದು ಒಂದಿತ್ತಲ್ಲ, ಅದು ಮಾಡೋದಿಲ್ಲ. ಅದನ್ನ ಅಧಿಕೃತವಾಗಿ ಒಂದ್ಸರಿ ಆದೇಶ ಯಾವಾಗ ಮಾಡ್ತದೆ ಅಂತ. ಅದಾದ್ ಮಾಡ್ಕೊಳ್ಳಿ. ಈಗ 2 ಇದೆಯಲ್ಲ, ಈಗ ನಾವು ಡ್ರಾಪ್ ಮಾಡಿದ್ವಿ. ಈಗ ಒಂದು ಅಬ್ಜೆಕ್ಷನ್ ಅಂತೂ ಕೊಡಿಸ್ತೀವಿ, ಆ ರೋಡ್ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಕೊಟ್ಟಾಗ ಅದ್ರ ಮೇಲೆ ನಾವು ಆಮೇಲೆ ಸರ್ಕಾರ ತೀರ್ಮಾನ ತಗೊಳೋದು. ಆಗ್ಲಿ. ನಾನು ಏನ್ ಮಾಡ್ತೀನಿ ಅಂದ್ರೆ, ಈಗ ನೆಕ್ಸ್ಟ್ ವೀಕಲ್ಲಿ ಒಂದು 10-15 ಜನ ಮೇನ್ ಲೀಡರ್ ಕರ್ಕೊಂಡ್ಬರ್ತೀನಿ ನಾನು. ಆಲ್ ಪಾರ್ಟಿ ಲೀಡರ್ಸ್ ಕರ್ಕೊಂಡ್ಬಂದು ಒಂದ್ಸರಿ ಕಮಿಷನರ್ ತಾವು ಅಧ್ಯಕ್ಷ ಕೂತ್ಕೊಂಡು ಅದ್ರ ಬಗ್ಗೆ ಒಂದ್ಸರಿ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ಬಿಟ್ರೆ ಸಾಕು. ಏನು ಬೆಲ್ಲ ಆತಂಕ ಪಟ್ಬಿಟ್ಟವ್ರೆ.